Om Shri Sai Ram. In this class, let us study the different occupations and different professions what the rural people take for their livelihood. ಈ ಕ್ಲಾಸ್ನಲ್ಲಿ ರೂರಲ್ ಏರಿಯಾಸಲ್ಲಿ ಅಂದರೆ ಹಳ್ಳಿಗಳಲ್ಲಿ ಯಾವ್ಯಾವ ಥರ ಜಾಬ್ಸ್ಗಳನ್ನು ಯಾವ್ಯಾವ ಥರ ಕೆಲಸಗಳನ್ನು ತಮ್ಮ ಜೀವನ ನಡೆಸೋಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ವಾಟ್ ಆರ್ ದ ಜಾಬ್ಸ್ ಆ್ಯಂಡ್ ವಾಟ್ ಆರ್ ದ ಪ್ರೊಫೆಷನ್ಸ್ ದ ರೂರಲ್ ಪೀಪಲ್ ಟೇಕ್ ಫಾರ್ ದರ್ ಲೈವ್ಲಿಹುಡ್. ಫಸ್ಟ್ ಈಸ್ ಅಗ್ರಿಕಲ್ಚರ್, ಆ್ಯಂಡ್ ಸೆಕೆಂಡ್ ಈಸ್ ಫಾರ್ಮರ್ಸ್, ಆ್ಯಂಡ್ ಥರ್ಡ್ ಈಸ್ and other occupations, and fourth is fishing. These are all the different types of professions what rural people use. Okay, rural people use. In rural India, agriculture is the main occupation for most of the people. Apart from the farming, there are some other means of livelihood as well. That is, agriculture is the main occupation in rural areas. Okay, agriculture ಮಾಡೋವಂಥದ್ದೇ ಒಂದು ಮುಖ್ಯವಾದ ಒಂದು ಕಾರ್ಯ, ಮುಖ್ಯವಾದ ಒಂದು ಪ್ರೊಫೆಷನ್ ಆಗಿದೆ ರೂರಲ್ ಏರಿಯಾಸಲ್ಲಿ. ಆದರೆ ಅಗ್ರಿಕಲ್ಚರ್ ಅಲ್ಲದೇ ಬೇರೆ ಆಕ್ಯುಪೇಷನ್ಸು ಕೂಡ, ಬೇರೆ ಪ್ರೊಫೆಷನ್ಸ್ನು ಕೂಡ ರೂರಲ್ ಏರಿಯಾಸಲ್ಲಿ ಹಿಡಿತಾರೆ. ಲೆಟ್ ಅಸ್ ಸ್ಟಡಿ ಅಬೌಟ್ ದಟ್. ಫಸ್ಟ್ ಈಸ್ ಫಾರ್ಮಿಂಗ್. Farmers in rural India can be divided into three categories. First one is big landlords, second one is small farmers and landless farmers. ಸೊ ಫಾರ್ಮಿಂಗ್ ಅಂತ ತೊಗೊಂಡಾಗ, ಅಂದರೆ ಉಳುವುದು ಅಂತ ತೊಗೊಂಡಾಗ, ಫಾರ್ಮಿಂಗ್ ಅಂತ ತೊಗೊಂಡಾಗ ಅದರಲ್ಲಿ ಎಲ್ಲರೂ ಒಂದೇ ಥರ ಕೆಲಸ ಮಾಡಲ್ಲ. ಆ ಫಾರ್ಮರ್ಸಲ್ಲೂ ಬೇರೆ ಬೇರೆ ಥರ ಕೆಲಸ ಇದೆ. ಒಂದು ಬಿಗ್ ಲ್ಯಾಂಡ್ ಲಾರ್ಡ್ಸ್ ಅಂದರೆ ದೊಡ್ಡ ಜಮೀನ್ದಾರರು, ಸ್ಮಾಲ್ ಫಾರ್ಮರ್ಸ್ ಅಂದರೆ ಉಳೋರು, ಮತ್ತು ಲ್ಯಾಂಡ್ಲೆಸ್ ಫಾರ್ಮರ್ಸ್ ಭೂಮಿನೇ ಇಲ್ಲದೆ ಇರೋವಂಥ ರೈತರು. ಮೊದಲು ದೊಡ್ಡ ಜಮೀನ್ದಾರರು, ಆಮೇಲೆ ಇನ್ನೊಂದು ಭೂಮಿ ಇರೋವಂಥ ರೈತರು, ಆಮೇಲೆ ಭೂಮಿನೇ ಇಲ್ಲದೆ ಇರೋವಂಥ ರೈತರುಗಳು. ಈ ಥರ 3 ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ಬೋದು. ಲೆಟ್ ಅಸ್ ಸ್ಟಡಿ ಅಬೌಟ್ ದ ಬಿಗ್ ಲ್ಯಾಂಡ್ ಲಾರ್ಡ್ಸ್. A very small number of farmers are big landlords. They own a major portion of farmland in a village. They produce enough to take care of their family needs. They sell the surplus produces in the market. Many big farmers also carry out related businesses like flour mill, shops for fertilizers and seeds. They also rent out their farm equipments like tractors and threshers to other farmers. Big farmers do not need to work on their farms, rather they hire laborers from various works. ಅಂದರೆ ಇಲ್ಲಿ ಬಿಗ್ ಲ್ಯಾಂಡ್ ಲಾರ್ಡ್ಸ್ ಅಂದರೆ ದೊಡ್ಡ ಜಮೀನ್ದಾರರು ಏನು ಮಾಡ್ತಾರೆ, ಅವ್ರ ಹತ್ರ ಎಕರೆಗಟ್ಟಲೆ ಲ್ಯಾಂಡ್ ಇರುತ್ತೆ, ಎಕರೆಗಟ್ಟಲೆ ಭೂಮಿ ಇರುತ್ತೆ. ಅವರು ತಮಗೆ ಕುಟುಂಬಕ್ಕೆ ಬೇಕಾದಷ್ಟು, ತಮಗೆ ಫ್ಯಾಮಿಲಿಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ದುಡ್ಡು, ಅಷ್ಟು ಧಾನ್ಯ ಎಲ್ಲ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಅಷ್ಟು ದುಡ್ಡು ಎಲ್ಲ ಅವ್ರಿಗೆ, ಅಷ್ಟು ಸಂಪಾದನೆ ಅವ್ರಿಗೆ ಬರ್ತಾ ಹೋಗುತ್ತೆ. ಯಾರಿಗೆ? ಜಮೀನ್ದಾರರುಗಳಿಗೆ. ಅವ್ರಿಗೆ ಯಾವುದೇ ಥರ ಕಮ್ಮಿ ಆಗೋಲ್ಲ. ಅವ್ರಿಗೆ ಸಿಕ್ಕ ನಂತರ ಸರ್ಪ್ಲಸ್ ಏನಿರುತ್ತೆ, ಆ ಸರ್ಪ್ಲಸ್ ಆಗಿ ಪ್ರೊಡ್ಯೂಸ್ ಮಾಡಿರೋವಂಥದ್ದನ್ನ, ಸರ್ಪ್ಲಸ್ ಆಗಿ ಬೆಳೆದಿರೋವಂಥದ್ದನ್ನ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಭೂಮಿಲಿ ಬೆಳೆಯೋದಷ್ಟೇ ಅಲ್ಲ, ಫ್ಲೋರ್ ಮಿಲ್ಲು ಮತ್ತು ಫರ್ಟಿಲೈಸರ್ ಶಾಪು ಮತ್ತು ಫಾರ್ಮ್ ಎಕ್ವಿಪ್ಮೆಂಟ್ಸು, ಈ ಥರ ಬೇರೆ ಬೇರೆ ಅಂಗಡಿಗಳು ಇಟ್ಕೊಂಡು ಅದರ ವ್ಯಾಪಾರನೂ ಕೂಡ ಮಾಡ್ತಾರೆ. ಆದ್ದರಿಂದ ಇವರು ಡೈರೆಕ್ಟಾಗಿ ಇವರೇ ಕೆಲಸ ಮಾಡಲ್ಲ. ಇವರೇನು ಮಾಡ್ತಾರೆ, ಬೇರೆ ಫಾರ್ಮರ್ಸ್ನ, ಬೇರೆ ಕೆಲಸಗಾರರನ್ನ ಹೈರ್ ಮಾಡಿಬಿಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ತಾರೆ. ಓಕೆ, ಈಗ ಸ್ಮಾಲ್ ಫಾರ್ಮರ್ಸ್. ಲೆಟ್ ಅಸ್ ನೋ ಅಬೌಟ್ ಸ್ಮಾಲ್ ಫಾರ್ಮರ್ಸ್.
A significant number of farmers come under this category. ಓಕೆ, ಕೆಲವೊಂದು ಭಾಗ ಓನ್ಲಿ ಕೆಲವು ಭಾಗ ಮಾತ್ರ ಈ ಸ್ಮಾಲ್ ಫಾರ್ಮರ್ಸ್ ಕ್ಯಾಟಗರಿಗೆ ಬರ್ತಾರೆ. ಸ್ವಲ್ಪ ಭಾಗ ಮಾತ್ರ ಸ್ವಲ್ಪ ಭಾಗ ಮಾತ್ರ ಈ ಸ್ಮಾಲ್ ಫಾರ್ಮರ್ಸ್ ಕ್ಯಾಟಗರಿಗೆ ಬರ್ತಾರೆ. ದೇರ್ ಲ್ಯಾಂಡ್ ಹೋಲ್ಡಿಂಗ್ಸ್ ಪ್ರೊಡ್ಯೂಸ್ ಜಸ್ಟ್ ಎನಫ್ ಟು ಮೀಟ್ ದೇರ್ ಫ್ಯಾಮಿಲಿ ನೀಡ್ಸ್. ಅವರ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಹೋಗುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಆಗಲ್ಲ. ಮೋಸ್ಟ್ ಆಫ್ ದ ಫ್ಯಾಮಿಲಿ ಸ್ಮಾಲ್ ಫಾರ್ಮರ್ಸ್ ವರ್ಕ್ ಆನ್ ದೇರ್ ಫೀಲ್ಡ್ಸ್. ಸಮ್ ಆಫ್ ದೆಮ್ ಮೇ ಹೈರ್ ಲೇಬರರ್ಸ್, ಸಮ್ ಆಫ್ ದೆಮ್ ಮೇ ಆಲ್ಸೋ ವರ್ಕ್ ಆನ್ ಅದರ್ಸ್ ಫಾರ್ಮ್ಸ್ ಟು ಸಸ್ಟೈನ್ ದೇರ್ ಇನ್ಕಮ್. ಸೊ ಇವರೇನು ಮಾಡ್ತಾರೆ, ಅವ್ರು ಸ್ವಲ್ಪ ಜಮೀನು ಇರೋದ್ರಿಂದ ಲೇಬರರ್ಸ್ನು ಅಂದರೆ ಬೇರೆ ಕೆಲಸಗಾರರನ್ನು ಹೈರ್ ಮಾಡ್ತಾರೆ, ಇಲ್ಲಾಂದರೆ ಅವರೇ ನಿಂತ್ಕೊಂಡು ಉಳ್ತಾರೆ, ಎರಡೂ ಕೂಡ ಮಾಡ್ತಾರೆ. ನೆಕ್ಸ್ಟ್ ಈಸ್ ಲ್ಯಾಂಡ್ಲೆಸ್ ಫಾರ್ಮರ್ಸ್, ಅಂದರೆ ಭೂಮಿ ಇಲ್ಲದೆ ಇರೋ ರೈತರು. ದ ನಂಬರ್ ಆಫ್ ಲ್ಯಾಂಡ್ಲೆಸ್ ಫಾರ್ಮರ್ಸ್ ಈಸ್ ವೆರಿ ಹೈ ಇನ್ ಮೋಸ್ಟ್ ಆಫ್ ದಿ ವಿಲೇಜಸ್. ಭೂಮಿ ಇಲ್ಲದೆ ಇರೋ ರೈತರುಗಳು ತುಂಬ ಜಾಸ್ತಿ ಇದ್ದಾರೆ ಎಲ್ಲ ಗ್ರಾಮಗಳಲ್ಲೂ. ಸಚ್ ಫಾರ್ಮರ್ಸ್ ಯೂಶುವಲಿ ವರ್ಕ್ ಆನ್ ದ ಅದರ್ಸ್ ಫಾರ್ಮ್ಸ್. ದೇ ಗೆಟ್ ಪೂರ್ಲಿ ಪೇಯ್ಡ್, ಅವ್ರಿಗೆ ಜಾಸ್ತಿ ಪೇಮೆಂಟ್ ಮಾಡಲ್ಲ. ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಸಚ್ ಫಾರ್ಮರ್ಸ್ ಆರ್ ಎಂಗೇಜ್ಡ್ ಇನ್ ಮ್ಯಾನ್ಯುಯಲ್ ವರ್ಕ್. ದೇರ್ ಅರ್ನಿಂಗ್ ಈಸ್ ಮೀಗರ್ ಆ್ಯಂಡ್ ಈಸ್ ನೆವರ್ ಎನಫ್ ಟು ಸಸ್ಟೈನ್ ದ ಫ್ಯಾಮಿಲಿ. ಆದ್ದರಿಂದ ಅವರು ತಮ್ಮ ದೈಹಿಕ ಕೆಲಸವನ್ನು ಜಾಸ್ತಿ ಮಾಡೋದ್ರಿಂದ ಅವ್ರಿಗೆ ಜಾಸ್ತಿ ದುಡ್ಡು ಬರೋದಿಲ್ಲ. ಆದ್ದರಿಂದ ಅವ್ರ ಕುಟುಂಬವನ್ನು ಸಾಕೋಕ್ಕೂ ಕೂಡ ಸಾಕಾಗಲ್ಲ ಈ ಭೂಮಿ ಇಲ್ಲದೆ ಇರೋ ಅಂಥ ರೈತರುಗಳಿಗೆ. ಫಾರ್ಮಿಂಗ್ ಇನ್ ಇಂಡಿಯಾ ಜನರೇಟ್ಸ್ ಎಂಪ್ಲಾಯ್ಮೆಂಟ್ ಆನ್ ಎ ಸೀಸನಲ್ ಬೇಸಿಸ್. ಸೊ ನಾವು ಅಗ್ರಿಕಲ್ಚರ್ ಅಂತ ತೊಗೊಂಡಾಗ ಇಟ್ ಈಸ್ ಆಲ್ವೇಸ್ ಆನ್ ಸೀಸನಲ್ ಬೇಸಿಸ್. ಒಂದೊಂದು ಸೀಸನ್ನಲ್ಲಿ ಒಂದೊಂದು ಥರ ಬೆಳೆಗಳು ಬರುತ್ತೆ. ಸೊ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳಿಬೋದು, ಆದರೆ ಬೇಸಿಗೆಗಾಲದಲ್ಲಿ ಮಳೆ ಇಲ್ಲದೆ ಇರೋದ್ರಿಂದ ಬೇಸಿಗೆಗಾಲದಲ್ಲಿ ಮಳೆ ನಾವು ಬೆಳೆಯೋಕ್ಕಾಗಲ್ಲ. ಸೊ ಅಗ್ರಿಕಲ್ಚರ್ನ ನಂಬ್ಕೊಂಡ್ರೆ ಯಾವತ್ತೂ ಅದು ಪ್ರಕೃತಿ ಮೇಲೆ ಡಿಪೆಂಡೆಂಟು. ನಾವು ಡೈರೆಕ್ಟಾಗಿ ಅದು ಸದಾ ನಮಗೆ ಇನ್ಕಮ್ ಚೆನ್ನಾಗಿರುತ್ತೆ ಅಂತ ನಂಬ್ಕೊಳಕ್ಕಾಗಲ್ಲ. ಈಗ ನಾವು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಇನ್ ರೂರಲ್ ಏರಿಯಾಸ್. ಈಗ ಸೆಕೆಂಡ್ ಆಕ್ಯುಪೇಷನ್ ಯಾವುದು ಅಂದರೆ ಅನಿಮಲ್ ಹಸ್ಬೆಂಡ್ರಿ, ಅಂದರೆ ಪ್ರಾಣಿಗಳನ್ನು ಸಾಕಿ ಅದರಿಂದ ಬರುವಂಥ ಪ್ರಾಡಕ್ಟ್ಸ್ನ ಮಾರುವಂಥದ್ದು. ಸಮ್ ಫಾರ್ಮರ್ಸ್ ಆಲ್ಸೋ ರೇರ್ ಕ್ಯಾಟಲ್ ಇನ್ ಆರ್ಡರ್ ಟು ಸಪ್ಲಿಮೆಂಟ್ ದೇರ್ ಇನ್ಕಮ್. ದೇ ಯೂಶಲಿ ಸೆಲ್ ಮಿಲ್ಕ್ ಟು ದ ನಿಯರ್ ಬೈ ಮಿಲ್ಕ್ ಕೋಆಪರೇಟಿವ್ಸ್. ಸೊ ಮಿಲ್ಕ್ ಕೋಆಪರೇಟಿವ್ಸ್ಗೆ ಅವರು ಹಾಲನ್ನು ಮಾರ್ತಾರೆ, ಹಸುಗಳಿಂದ ಬಂದಿರೋ ಹಾಲನ್ನ. ಸಮ್ ಮೇ ಟ್ರಾವೆಲ್ ಟು ನಿಯರ್ ಬೈ ಟೌನ್ಸ್ ಟು ಸೆಲ್ ಮಿಲ್ಕ್. ಸಮ್ ಫಾರ್ಮರ್ಸ್ ಮೇ ಆಲ್ಸೋ ಬಿ ಎಂಗೇಜ್ಡ್ ಇನ್ ಪೌಲ್ಟ್ರಿ ಫಾರ್ಮಿಂಗ್. ಸೊ ಪೌಲ್ಟ್ರಿ ಫಾರ್ಮಿಂಗು ಮತ್ತು ಹಸುಗಳಿಂದ ಹಾಲನ್ನ ಕರೆದು ಅದನ್ನು ಹಾಲನ್ನ ಬೇರೆ ಊರುಗಳಿಗೆ ಹೋಗಿ ಮಾರುವಂಥದ್ದು ಅಥವಾ ಕೋಆಪರೇಟಿವ್ಸಲ್ಲಿ ಮಾರುವಂಥದ್ದು. ಮತ್ತು ಬೇರೆ ಪೌಲ್ಟ್ರಿ ಅಂದರೆ ಕೋಳಿಗಳನ್ನು ಸಾಕುವಂಥ ರೀಜನ್ಗೆ ನಾವು ಪೌಲ್ಟ್ರಿ ಅಂತೀವಿ. ಹಾಗೆ ನಾವು ಕುರಿಗಳಿಂದ ಹುಲ್ಲನ್ನ ತಯಾರಿಸಿ ಹುಲ್ಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕೂಡ ಮಾರ್ಬೋದು. ಇದ್ರ ಅನಿಮಲ್ ಹಸ್ಬೆಂಡ್ರಿಯಿಂದ ಇಷ್ಟೆಲ್ಲ ಮಾಡ್ಬೋದು. ಇದಷ್ಟಲ್ದೇ ಅದರ್ ದ್ಯಾನ್ ದಿಸ್ ದೇರ್ ಆರ್ ಅದರ್ ಆಕ್ಯುಪೇಷನ್ಸ್ inside the rural areas. The other occupations are many other occupations have also been seen in villages. One can see provisional stores, medicine shops, cloth shops, small eateries in big villages. Some people are also engaged in cycle repair shops, jaggery making and carpentry. Fishing. Last one is fishing. Fishing is also another occupation in rural areas. Fishing can be the main occupation in some villages, especially in coastal villages. Most of the fishermen own small boats and primitive equipments. ಆದ್ದರಿಂದ ಕೋಸ್ಟಲ್ ಏರಿಯಾದಲ್ಲಿ ಫಿಶಿಂಗ್ ಅನ್ನೋದು ತುಂಬ ಕಾಮನ್ ಇರುತ್ತೆ. ಜನರಲಿ ಮೈಸೂರು, ಮಂಡ್ಯ ಅಂಥ ಪ್ರದೇಶಗಳಲ್ಲಿ ಫಿಶಿಂಗ್ ಜಾಸ್ತಿ ಇರಲ್ಲ. ಬಟ್ ಕೋಸ್ಟಲ್ ಏರಿಯಾ ಅಂದರೆ ಸಮುದ್ರದ ದಡದಲ್ಲಿರೋವಂಥ ಊರುಗಳಲ್ಲಿ ಫಿಶಿಂಗ್ ಜಾಸ್ತಿ ಇರುತ್ತೆ. ಇಂಥ ಜಾಗಗಳಲ್ಲಿ ಫಾರ್ಮರ್ಸು ಅವ್ರದ್ದೇ ಆದ ಬೋಟನ್ನು ಓನ್ ಮಾಡ್ತಾರೆ. ಸಮ್ ಫಿಶರ್ಮೆನ್ ಮೇ ಓನ್ ಲಾರ್ಜ್ ಕಾಟರ್ಮ್ಯಾನ್ಸ್ ವಿಚ್ ಆರ್ ಫಿಟೆಡ್ ಟು ಮೋಟರ್ಸ್.
large catamarans enable them to fish in deep waters. Fishing is a difficult job and involves long hours of working offshore. ಆದ್ದರಿಂದ ನಾವು ಫಿಶಿಂಗ್ ಅನ್ನೋದು ತುಂಬ ಟೈಮ್ ಹಿಡಿಯೋವಂಥದ್ದು. ಸೊ ಅದರಿಂದ ಅದು ತುಂಬ ಜಾಸ್ತಿ ಅವರ್ ಗಟ್ಟಲೆ ಅದು ಫಿಶ್ ಮಾಡಿಬಿಟ್ಟು ತರಬೇಕಾಗಿರೋವಂಥದ್ದು ಮತ್ತು ಕಷ್ಟವಾಗಿರೋಂಥ ಒಂದು ಕೆಲಸವಾಗಿದೆ. ಸೊ ನಾವು ರೂರಲ್ ಏರಿಯಾಸಲ್ಲಿ ಈ ಒಂದು ಆಕ್ಯುಪೇಷನ್ಸ್ನ ನೋಡ್ಬೋದು. ಯಾವುದು ಫಿಶಿಂಗ್ ನೋಡ್ಬೋದು, ಮತ್ತು ಬೇರೆ ಬೇರೆ ಬಿಸ್ನೆಸಸ್ನ ನೋಡ್ಬೋದು, ಮತ್ತು ಅನಿಮಲ್ ಹಸ್ಬೆಂಡ್ರಿನ ನೋಡ್ಬೋದು, ಮತ್ತು ಅಗ್ರಿಕಲ್ಚರ್ನ ನೋಡ್ಬೋದು. ದೀಸ್ ಆರ್ ದ ಡಿಫ್ರೆಂಟ್ ಆಕ್ಯುಪೇಷನ್ಸ್ ವಾಟ್ ವಿ ಸಿ ಇನ್ ರೂರಲ್ ಏರಿಯಾಸ್. ಥ್ಯಾಂಕ್ ಯು.